ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸುಸ್ವಾಗತ. ಎವ್ರಿ ಮಂತ್ ಎಂಡ್ ಅಲ್ಲಿ ರೇಷನ್ ಕಾರ್ಡಿನ ವಿಚಾರವಾಗಿ ಒಂದು ಅಪ್ಡೇಟ್ಗಳು ಅಫಿಷಿಯಲ್ ಆಗಿ ಬರ್ತಾ ಹೋಗುತ್ತೆ. ಆಕ್ಚುಲಿ ಕಳೆದ ತಿಂಗಳು ನಮಗೆ ರೇಷನ್ ಕಾರ್ಡು ಎಷ್ಟು ಕ್ಯಾನ್ಸಲ್ ಆಯಿತು, ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಆಕ್ಚುಲಿ ಸಿಕ್ಕಿರಲಿಲ್ಲ. ಬಟ್ ಈಗ ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡು ವಿತರಣೆ ಅಥವಾ ಕ್ಯಾನ್ಸಲೇಷನ್ ಅಥವಾ BPL ಟು APL ಎಲ್ಲಾದ್ರ ಬಗ್ಗೆನೂ ಈಗ ಕಂಪ್ಲೀಟ್ ಆಗಿ ಕೆಲವೊಂದಷ್ಟು ಡೀಟೇಲ್ಸ್ ಬಂದಿದೆ. ಅಂಡ್ ಕೆಲವೊಂದಷ್ಟು ವಿಚಾರಗಳು ಮತ್ತೆ ನಂಬರ್ಸ್ ನ ನೋಡ್ತಾ ಇದ್ರೆ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ. ಒಂದು ರೀತಿ ಒಳ್ಳೇದು ಮಾಡ್ತಾ ಇದೆ ಗೌರ್ಮೆಂಟ್, ಸೊ ಇನ್ನೊಂದು ರೀತಿ ಈ ತರ ಒಂದ್ ಸ್ವಲ್ಪ ಜನಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಈಗ ಎಷ್ಟು ಕ್ಯಾನ್ಸಲ್ ಆಗಿದೆ, ಎಷ್ಟು ವರ್ಗಾವಣೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಅಂಡ್ ವಿತ್ ನಂಬರ್ಸ್ ಕೂಡ ಅಫಿಷಿಯಲ್ ಆಗಿ ಈಗ ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಕಳೆದ 3-4 ದಿನದಿಂದ ಕಂಟಿನ್ಯೂಸ್ ಆಗಿ ನಾನು ರೇಷನ್ ಕಾರ್ಡಿನ ವಿಚಾರಣೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಅಪ್ಡೇಟ್ಸ್ಗಳು ನಮಗೆ ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲೂ ನಾವು ರೇಷನ್ ಕಾರ್ಡಿನ ಬಗ್ಗೆ ಮಾತಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟು. ಹಾಗೇನೆ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿಂದ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ಅಂದ್ರೆ ಕರ್ನಾಟಕ ಸ್ಟೇಟ್ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ. ಬಹಳಷ್ಟು ಚೇಂಜಸ್ ಆಗುವಂತ ಸಾಧ್ಯತೆಗಳು ಇದಾವೆ. ಎಲ್ಲಾದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ಬಿಡೋಣ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ. ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಈಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗುತ್ತೆ ಮೇಡಮ್, ನಮ್ ಕ್ಯಾನ್ಸಲೇಷನ್ ಆಗಿದೆಯೋ ಇಲ್ವೋ ಅಂತ ಹೆಂಗ್ ತಿಳ್ಕೊಬೇಕು ಏನು ಅಂತಾನು ನಾವು ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ಈಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದ್ರೆ ಒಂದು ಅವರ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೇಕು. ಎರಡನೇ ಆಪ್ಷನ್ ನಿಮ್ಗೆ ಗೃಹಲಕ್ಷ್ಮಿ ಅಥವಾ ಯಾವ್ದಾದ್ರೂ ಹಣ ಬಂದಿಲ್ಲ ಅಂತ ಅಂದ್ರೆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಮೂರನೇದು ರೇಷನ್ ಡಿಪೋಗಳ ಮುಂದೆ ಚೀಟಿನ ಅಂಟಿಸಿರ್ತಾರೆ. ಈ 3 ಜಾಗಗಳಲ್ಲಿ ನೀವು ಕ್ರಾಸ್ ವೆರಿಫೈ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಕತೆ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ಬಿಡತ್ತೆ. ಸರಿನಾ? ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಈಗ ಬಂದಿರುವಂತ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? 1,24,00,000 ಮಹಿಳೆಯರು ಇದ್ದಾರೆ. 1 ಕೋಟಿ ಜನ, 24 ಲಕ್ಷ ಬಿಟ್ಬಿಡ್ರಿ, 1 ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ BPL ರೇಷನ್ ಕಾರ್ಡ್ನ ಇಟ್ಕೊಂಡಿದಾರ. 1 ಕೋಟಿ ಜನ ಬಡವರಿದ್ದಾರ. ಅಷ್ಟೊಂದು ಬಡವರಿದ್ದಾರ. ಇದು ಸಿಕ್ಕಾಪಟ್ಟೆ ಪ್ರಶ್ನೆಗಳಿಗೆ ಮತ್ತೆ ಚರ್ಚೆಗಳಿಗೆ ಕಾರಣ ಆಗಿದ್ದಂಥ ಟಾಪಿಕ್ಕು. ಬಿಕಾಸ್ ಕರ್ನಾಟಕ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಆಗಿರ್ಬೋದು ಎಲ್ಲರೂ ಓಕೆ, ಏನು ಅಷ್ಟೊಂದು ಕಡು ಬಡತನ ಅನ್ನೋ ಥರ ಯಾರೂ ಇಲ್ಲ. ಹಾನೆಸ್ಟ್ ಆಗಿ ಎಲ್ಲ ಸೆಟಲ್ ಆಗಿರ್ತಾರೆ. ಕೆಲವರು ಸುಳ್ಳು ಹೇಳಿ ಮಾಡಿಸ್ಕೊಂಡಿರ್ತಾರೆ. ಸೆಟಲ್ ಆಗಿರೋರೇ ಸುಳ್ಳು ಹೇಳಿ ಮಾಡಿಸ್ಕೊಂಡಿರ್ತಾರೆ. ಅದರಿಂದ ನಿಜವಾಗ್ಲೂ ತುಂಬಾ ಬಡವರಾಗಿರ್ಬೋದು ಅಥವಾ ಅವ್ರಿಗೇನೋ ಇರುತ್ತೆ ಪ್ರಾಬ್ಲಮ್ಸ್ಗಳು, ಅಂಥವ್ರಿಗೆ ತೊಂದರೆ ಆಗ್ತಾ ಇರೋದಾಗಿರ್ಬೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅಂಡ್ ಇದೆಲ್ಲ ಚರ್ಚೆಗಳಾಗ್ತಾ ಇದ್ದಿದ್ದ ಕಾರಣ ಕಳೆದ 5 ತಿಂಗಳಿಂದ ರೇಷನ್ ಕಾರ್ಡು ಎಷ್ಟು ಲಕ್ಷ ಜನರದ್ದು ಕ್ಯಾನ್ಸಲ್ ಮಾಡಿರಬಹುದು ಅಂತ ಅನ್ಸುತ್ತೆ ನಿಮಗೆ? ಎಷ್ಟಾಗಿರಬಹುದು? ಶಾಕಿಂಗ್ಲಿ ಕಳೆದ 5 ತಿಂಗಳಿಂದ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಒಂದು ಲಿಸ್ಟ್ ಏನು ಅಂತ ಅಂದ್ರೆ 15,12,000 15,12,000 15 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಕಳೆದ 5 ತಿಂಗಳಿಂದ. ಇದು ಬಹಳ ಹಿಂದೆನೇ ಆಗ್ಬೇಕಾಗಿತ್ತು, ಲೇಟ್ ಆಯ್ತು, ಬಟ್ ಸ್ಟಿಲ್ ಮಾಡಿದ್ದಾರೆ. 1,24,00,000 ನಾನು ಹೇಳಿದ್ದು. ಅದು ಬಿಟ್ಟು ಎಲ್ಲರ ಹತ್ರ BPL ಇರುತ್ತೆ, ಯಾರ ಹತ್ರ ಇರಲ್ಲ ಅಂತ ಹೇಳ್ತಿಲ್ಲ. ಅಪ್ರಾಕ್ಸಿಮೇಟ್ಲಿ ಕರ್ನಾಟಕದಲ್ಲಿ 1.5 ಕೋಟಿ ಇಟ್ಕೊಳ್ಳಿ, 1.5 ಕೋಟಿ BPL ರೇಷನ್ ಕಾರ್ಡ್ ಇರೋರು ಅಂದ್ರೆ ಅದರಲ್ಲಿ ಇವಾಗ 15 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇವ್ರದ್ದು ಕಂಪ್ಲೀಟ್ ಆಗಿ ಕ್ಯಾನ್ಸಲೇಷನ್ ಆಗಿರೋದು 5 ತಿಂಗಳಲ್ಲಿ. ಈಗ ನೀವು ತುಂಬಾ ಜನದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇರ್ತೀರಾ ನೋಡಿ, ಆ ಪಟ್ಟಿಯಲ್ಲಿ ನಿಮ್ದು ಇರುತ್ತೆ. ಅದೇನೆ ಟೋಟಲ್ ಆಗಿ 5 ತಿಂಗಳಲ್ಲಿ 15,12,000 ರೇಷನ್ ಕಾರ್ಡ್ಗಳನ್ನ ನಾವು ಕ್ಯಾನ್ಸಲೇಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ವರದಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ 14.68 ಲಕ್ಷ ಮಂದಿ ಅನುಭವಿಸುತ್ತಿದ್ದ BPL ಸವಲತ್ತು ರದ್ದು. ಅದೇನೆ ಹೇಳ್ತಿರೋದು, ಎಲ್ಲ ಕ್ಯಾನ್ಸಲೇಷನ್ನು ಅನುಭವಿಸುತ್ತಿದ್ದ ಸವಲತ್ತುಗಳು ಅಂತ ಅಂದ್ರೆ ಬೇಸಿಕಲಿ ಏನೇನು ಯೋಜನೆಗಳು ಬರ್ತಿತ್ತು, ಯಾವ ಹಣಗಳು ಬರ್ತಿತ್ತು ಎಲ್ಲಾನು ಕಿತ್ತು ಬಿಸಾಕಿದ್ರು. ಅದ್ರಲ್ಲೂ ನೋಡಿ 15 ಲಕ್ಷ ಜನರದು ಒಂದೇ ಸತಿ ಡಮ್ ಅನ್ಸಿದ್ರು. ಅದಾದ್ಮೇಲೆ ಅದ್ರಲ್ಲೂ 14 ಲಕ್ಷನ ಇವಾಗ ಮೈನಸ್ ಮಾಡಿದ್ದಾರೆ. ಇನ್ ಮಿಕ್ಕಿರೋರ್ದು ಏನ್ ಮಾಡಿದ್ರು ಅಂತ ನೀವು ಪ್ರಶ್ನೆ ಮಾಡಬಹುದು. ಮಿಕ್ಕಿರೋರ್ದು ಎಲ್ಲಾರ್ದು ವರ್ಗಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ವರ್ಗಾವಣೆ ಮಾಡಿ ಅದರಲ್ಲಿ ಈಗ ಲೆಕ್ಕ ಕೊಡ್ತಾ ಇರೋದೇನು ಅಂತ ಅಂದ್ರೆ 4,09,000 BPL ಇಂದ APL ಗೆ ವರ್ಗಾವಣೆನ ಮಾಡಿದ್ದಾರೆ. ಬರೋಬ್ಬರಿ 4,10,000 ಅಂತ ಇಟ್ಕೊಳ್ಳಿ. 4,10,000 ಜನರದು
BPL ಇಂದ APL ಗೆ ವರ್ಗಾವಣೆ. ಯಾರು ಇವರೆಲ್ಲ ಟ್ಯಾಕ್ಸ್ ಪೇಯರು, ಗೌರ್ಮೆಂಟ್ ಎಂಪ್ಲಾಯಿಗಳು, ಸ್ವಂತ ಮನೆ ಇರೋರು, ಸೈಟ್ ಇರೋರು, ಈ ಥರದವ್ರನ್ನ ಸ್ಪ್ಲಿಟ್ ಮಾಡ್ಬಿಟ್ಟು ಇಲ್ಲಿಗೆ ಹಾಕಿದ್ದಾರೆ. ಇದ್ರ ಜೊತೆಗೆ ಇನ್ನ ಯಾಕೆ ತುಂಬಾ ಜನ ಕಮೆಂಟ್ ಆಗ್ತಾರೆ, ಇನ್ನ ಯಾಕೆ ನಮ್ಗೆ ರೇಷನ್ ಕಾರ್ಡು ನಮ್ಗೆ ಇನ್ನ ತಲುಪಿಲ್ಲ ಅಥವಾ ನಮ್ಗೆ ಯಾಕೆ ಬಂದಿಲ್ಲ ಅಂತ ತಡೆ ಹಿಡಿದಿಟ್ಟಿದ್ದಾರೆ. 23,038 BPL ಕಾರ್ಡ್ಗಳನ್ನ ಕ್ರಾಸ್ ವೆರಿಫೈ ಮಾಡಿ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ತುಂಬಾ ಜನಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಆಗ್ತಾ ಇರೋದು. 23,038 BPL ರೇಷನ್ ಕಾರ್ಡ್ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಇದು ಡಿಸ್ಟ್ರಿಬ್ಯೂಷನ್ ಆಗುತ್ತೋ ಮಾಡಲ್ವೋ ಏನು ಅಂತ ಇನ್ನ ಗೊತ್ತಿಲ್ಲ. ಬಟ್ ಇಷ್ಟೊಂದು ಲೆಕ್ಕನ ಈಗ ಕೊಡ್ತಾ ಇರೋ ಕಾರಣ ಓಕೆ ಇಷ್ಟೊಂದು ಕ್ಯಾನ್ಸಲೇಷನ್ ಆಗಿದೆಯಾ, ಇಷ್ಟೊಂದು ವರ್ಗಾವಣೆಗಳಾಗ್ತಾ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಅಂಡ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗಿರುವಂತದ್ದು ಅಂದ್ರೆ ರೀಸೆಂಟ್ ಆಗಿ 1 ತಿಂಗಳ ಒಂದು ಲಿಸ್ಟ್ ನ ಕೊಟ್ಟಿದ್ದಾರೆ. ಇದು 5 ತಿಂಗಳದ ಲಿಸ್ಟು. ಬಟ್ ರೀಸೆಂಟ್ ಆಗಿ 1 ತಿಂಗಳ ಲಿಸ್ಟ್ ಅಲ್ಲಿ ಈಗ ಕ್ಯಾನ್ಸಲೇಷನ್ ಆಗಿರೋದು 5,636 ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇದು 1 ತಿಂಗಳದು 5,600 ಚಿಲ್ಲರೆ ಏನಿದೆ ಇದು ಕೇವಲ 1 ತಿಂಗಳದು ಪಟ್ಟಿನ ಕೊಟ್ರು. ತಿಂಗಳ 5,000, 6,000, 10,000, 1,00,000 ಈ ತರ ಮಾಡಿ 5 ಮಂತ್ಸ್ ಅಲ್ಲಿ 15 lakhs ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಸೊ ಮುಂದೆ ಕ್ಯಾನ್ಸಲೇಷನ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದಿನ್ನೂ ಶುರು ಆಗಿರೋದಷ್ಟೇನೆ, ಇನ್ನು ಲಿಸ್ಟ್ ಕೊಡ್ತಾ ಇದ್ದಾರೆ, ಇನ್ನು ಅದ್ರಲ್ಲಿ ಲಿಸ್ಟ್ ಕೊಡ್ತಾರೆ. ಬಟ್ ಒಂಥರ ಒಳ್ಳೇದು, ಕ್ಯಾನ್ಸಲೇಷನ್ ಮಾಡಿಬಿಡ್ಲಿ. ಬಟ್ ಯಾರಿಗೆ ಅವಶ್ಯಕತೆ ಇದೆ ಅವ್ರದ್ದೇನಾದ್ರೂ ತಪ್ಪಾಗಿ ಕ್ಯಾನ್ಸಲೇಷನ್ ಆಗಿದ್ರೆ ನೀವು ತಾಲೂಕ್ ಆಫೀಸ್ಗೆ ಹೋಗ್ಬೋದು, ರೇಷನ್ ಕಾರ್ಡ್ನ ಸರಿ ಮಾಡ್ಕೊಡ್ತಾರೆ. ಅನ್ಲೆಸ್ ಅಂಟೆ ನಿಮ್ದೇನು ತಪ್ಪಿಲ್ಲ ಅಂದ್ರೆ ಮಾತ್ರ ತಾಲೂಕ್ ಆಫೀಸ್ಗೆ ಹೋಗಿ, ಇಲ್ಲ ಅಂದ್ರೆ ನೀವೇ ನಿಜವಾಗ್ಲೂ ನಿಮ್ಗೆ ಬೈದ್ಬಿಟ್ಟು ಕಳ್ಸಿಬಿಡ್ತಾರೆ ಅವರು. ತಪ್ಪಿಲ್ಲ ಅಂದ್ರೆ ಮಾತ್ರ ಹೋಗಿ, ಇಲ್ಲ ಹೌದು ನಾವು ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ವೇನೋ ದಯವಿಟ್ಟು ಸುಮ್ಮನೆ ಇದ್ಬಿಡಿ, ರೇಷನ್ ಕಾರ್ಡ್ ಹೋಯ್ತು ಅಂತ ಅನ್ಕೊಳ್ಳಿ. ನಿಮಗೆ APLಗೂ ವರ್ಗಾವಣೆ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದರಲ್ಲೂ ಕ್ರೈಟೀರಿಯಾ ಮೇಲೆ APL ಕನ್ವರ್ಟ್ ಮಾಡ್ತಾ ಇರೋದವರು. ಆ ಕ್ರೈಟೀರಿಯಾ ನೀವೇನಾದ್ರೂ ದಾಟಿದೀನಿ ಅಂದ್ರೆ ನೀವು APLಗೂ ಎಲಿಜಿಬಲ್ ಇರಲ್ಲ ಕೆಲವೊಂದ್ಸತಿ, ಆ ತರ ಮಾಡ್ಬಿಡ್ತಾ ಇದ್ದಾರೆ. ಸೊ ನೀವು ಯಾವುದಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋ ತರ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ರೆ ಮತ್ತೆ ನಿಮ್ಗೆ ಫ್ಯೂಚರಲ್ಲಿ ಕಷ್ಟ ಆಗ್ಬಿಡುತ್ತೆ. ಸೊ ಏನೋ ನಾವು ಮಿಸ್ಟೇಕ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸುಮ್ಮನಿದ್ಬಿಡಿ, ಇಲ್ಲ ಅಂತಂದ್ರೆ ತಪ್ಪಿಲ್ಲ, ಮಿಸ್ ಆಗಿ ಕ್ಯಾನ್ಸಲೇಷನ್ ಆಗಿದೆ, ತಾಲೂಕು ಆಫೀಸಿಗೆ ವಿಸಿಟ್ ಮಾಡ್ಬೋದು. ಸೊ ಇಷ್ಟು ಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಮುಂದೆ ಕ್ಯಾನ್ಸಲೇಷನ್ ಜಾಸ್ತಿ ಆಗುತ್ತೆ. ಅಂಡ್ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ನಾನು ಹೇಳ್ದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಬಜೆಟ್ ಮಂಡನೆ ಶುರುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಈ ಬಜೆಟ್ ಅಲ್ಲಿ ನಾವು ಏನೇನೇ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ 1 ನಿಮಿಷದೊಳಗಡೆ ನಾನು ಫಿನಿಶ್ ಮಾಡ್ಕೊಡ್ತೀನಿ ನಿಮ್ಗೆ. ಏನು ಅಂತ ಅಂದ್ರೆ, ಇಂದಿರಾ ಕಿಟ್ ವಿತರಣೆ ಬಗ್ಗೆ ಅಫಿಷಿಯಲ್ ಆಗಿ ಈಗ ಒಂದು ಲಾಂಚ್, ಅಂದ್ರೆ ಅದು ಒಂದು ದೊಡ್ಡ ಈವೆಂಟ್ ಮಾಡಿ ಲಾಂಚ್ ಮಾಡಿ ಇಂದಿರಾ ಕಿಟ್ ನ ಕೊಡೋದಕ್ಕೆ ವ್ಯವಸ್ಥೆನ ಮಾಡುವಂತ ಸಾಧ್ಯತೆಗಳು ಈ ಬಜೆಟ್ ನಲ್ಲಿದೆ. ಇದಾದ್ಮೇಲೆ ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆ ಕೊಡಬೇಕು ಅಂತ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆಯಂತೆ. ವರ್ಷಕ್ಕೆ 2 ಸೀರೆ ಸಿಗುವಂತ ಚಾನ್ಸಸ್ ಇದೆ ಗೃಹಲಕ್ಷ್ಮಿಯರಿಗೆ. ಕೊಟ್ರೆ ಓಕೆ, ಅದು ಯಾರು ರೇಷ್ಮೆ ಸೀರೆ ಕೊಡ್ತಾರ, ಮೈಸೂರು ಸಿಲ್ಕ್ ಕೊಡ್ತಾರ, ಯಾವ ಸೀರೆ ಎಲ್ಲ ಅದೆಲ್ಲ ಗೊತ್ತಿಲ್ಲ ನಮಗೆ. ವರ್ಷಕ್ಕೆ 2 ಸೀರೆ ಕೊಡಬೇಕು ಅಂತ ಹೇಳಿ ಏನೋ ನಿರ್ಧಾರ ಮಾಡ್ತಾ ಇದಾರಂತೆ. ಅಂಡ್ ಈ ಒಂದು ಯೋಜನೆಗಳಿಗೆಲ್ಲ ಕರೆಕ್ಟಾಗಿ ಫಂಡ್ನ ಎತ್ತಿಡಬೇಕು, ಬೇರೆ ಅದಕ್ಕೂ ಯೂಸ್ ಮಾಡ್ಕೋಬಾರ್ದು ಅನ್ನೋ ಥರ ಏನೋ ಸ್ಟ್ರಿಕ್ಟ್ ಆಗೇನೋ ಅವರು ಚರ್ಚೆ ಮಾಡ್ಕೋತಾ ಇದ್ದಾರೆ. ಇದಾದ್ಮೇಲೆ ಪೆಟ್ರೋಲ್ ಪ್ರೈಸು ಜಾಸ್ತಿ ಆಗುವಂತ ಚಾನ್ಸಸ್ಗಳು ಇದಾವೆ. ಬಿಕಾಸ್ ಇವಾಗ ನಿಮಗೆ ಗೊತ್ತು ವಾರ್ ಆಗ್ತಾ ಇರೋ ಕಾರಣ ನಿಮಗೆ ಸೌದಿಯಿಂದ ನಮಗೆ ಆಯಿಲು, ಪೆಟ್ರೋಲು, ಗ್ಯಾಸು ಇದೆಲ್ಲ ಸಪ್ಲೈ ಎಲ್ಲ ಏನಾಗ್ತಾ ಇದೆ ನಮಗೆ, ಸೊ ತೊಂದರೆ ಆಗ್ತಾ ಇರೋ ಕಾರಣ ಪ್ರೈಸು ನಮ್ಗೆ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಪೆಟ್ರೋಲ್ ಏರಿಕೆ ಆಗುವಂತ ಸಾಧ್ಯತೆಗಳು ಇದಾವೆ. ಇದಾದ್ಮೇಲೆ ರೇಷನ್ ಕಾರ್ಡ್ದು ಅದೇನೆ, ಇವಾಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಬೇಕಲ್ಲ, ಹೇಳ್ತಿದ್ರಲ್ಲ ಮುನಿಯಪ್ಪ ಅವರು, ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿ. ಅದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಇದೆ. ಅಂಡ್ ಏನ್ ಏರಿಕೆ ಏನ್ ಇಳಿಕೆ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಬಜೆಟ್ ಎಲ್ಲ ಆಗಿ ಬಂದು ಒಂದಷ್ಟು ಪಟ್ಟಿಗಳು ಬರ್ತಾ ಇರ್ತವೆ ನಮ್ಗೆ. ನಿಮ್ಗೆ ನಾನು ಸ್ಟೇಟ್ ಇದ್ರಲ್ಲಿ ಆದಾಗ್ಲೂ ನಿಮ್ಗೆ ಸೆಂಟ್ರಲ್ ಆದಾಗ್ಲೂ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಸ್ಟೇಟ್ ಬಜೆಟ್ ಆದಾಗ್ಲೂ ಯಾವ್ದು ಏರಿಕೆ ಏನ್ ಇಳಿಕೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ. ಒಂದು ಜನರಲ್ ನಾಲೆಜ್ ತಿಳ್ಕೊಂಡಿರೋಣ, ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸದ್ಯಕ್ಕಂತೂ ಈ ರೇಷನ್ ಕಾರ್ಡ್ದು ಸಮಸ್ಯೆ ಇದು, ಮತ್ತೆ ಕೆಲವೊಂದಷ್ಟು ಬಜೆಟ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಬಾರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ಪಟ್ಟಿ. ಓಕೆನಾ? ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟು. ಏನೇ ಅಪ್ಡೇಟ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.